ಭಾರತ ನಿಜಕ್ಕೂ ಅದ್ಭುತಗಳ ನಾಡು. ಇದು ದೇವಾಲಯಗಳ ಬೀಡು. ಅವುಗಳಲ್ಲಿ ಕೆಲವು ನೂರಾರು ಮತ್ತು ಕೆಲವು ಸಾವಿರಾರು ವರ್ಷಗಳಷ್ಟು ಹಳೆಯವು ಮಾತ್ರವೇ ಅಲ್ಲ, ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ಅದ್ಭುತಗಳಾಗಿವೆ. ವಾರಣಾಸಿಯ ಮಣಿಕರ್ಣಿಕಾ ಘಾಟ್ ಬಳಿಯ ದತ್ತಾತ್ರೇಯ ಘಾಟ್ನಲ್ಲಿರುವ ಐತಿಹಾಸಿಕ ಶಿವ ದೇವಾಲಯ ರತ್ನೇಶ್ವರ ಮಹಾದೇವ್ ವಾಲು ದೇವಾಲಯ ನೋಡೋಣ ಬನ್ನಿ. ಪೀಸಾದ ವಾಲುಗೋಪುರದ ಬಗ್ಗೆ ಕೇಳಿರುತ್ತೇವೆ. ಭಾರತದ ವಾಲಿರುವ ದೇವಾಲಯ ಅಂದರೆ ಈ ವಾರಣಾಸಿಯ ದೇವಾಲಯವು 9 ಡಿಗ್ರಿಗಳಷ್ಟು ಕೋನದಲ್ಲಿ ವಾಲಿರುತ್ತದೆ. ಈ ಓರೆಯು ಪ್ರಪಂಚದ ಬೇರೆಲ್ಲೂ ಕಾಣಸಿಗದ ಸುಂದರವಾದ ಚಿತ್ರವನ್ನು ಸೃಷ್ಟಿಸುತ್ತದೆ. ದೇವಾಲಯವು 1860 ಮೊದಲು ನೇರವಾಗಿ ನಿಂತಿತ್ತು. ಆದರೆ ಘಾಟ್ನ ಒಂದು ಭಾಗವು ಕುಸಿದ ಕಾರಣ ಅಂದಿನಿಂದ ಇದೇ ರೀತಿಯಲ್ಲಿದೆ. 19ನೇ ಶತಮಾನದ ಮೊದಲು ದೇವಾಲಯದ ಒಂದು ಭಾಗವು ನೀರಿನ ಅಡಿಯಲ್ಲಿ ಮುಳುಗಿತ್ತು ಮತ್ತು ಪೂಜಾ ವಿಧಿಗಳನ್ನು ನೆರವೇರಿಸಲು ನೀರಿನಲ್ಲಿ ಹೋಗುತ್ತಿದ್ದರು. ರತ್ನೇಶ್ವರ ದೇವಾಲಯವು ಶಾಪಗ್ರಸ್ತವಾಗಿದೆ ಎಂದು ದಂತಕಥೆಗಳು ಹೇಳುತ್ತವೆ. ಇದರಿಂದಾಗಿ ಅದು ವಾಲಿದೆ ಎಂಬುದು ನಂಬಿಕೆ. ತಾಯಿಯ ಶಾಪದಿಂದ ದೇವಾಲಯವು ವಾಲಲು ಪ್ರಾರಂಭಿಸಿತು ಎಂದು ನಂಬಲಾಗಿದೆ. ಇದು ತಾಯಿಯ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಂಕೇತಿಸುತ್ತದೆ. ಇದರಿಂದಾಗಿ ಈ ದೇವಾಲಯವನ್ನು ಮಾತೃಋಣ ಎಂದು ಕರೆಯುತ್ತಾರೆ. 300 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯವು ಜನರ ಕೌತುಕದ ಕೇಂದ್ರವೂ ಆಗಿದೆ. ದೇವಾಲಯವು ಸುಮಾರು 300 ವರ್ಷಗಳಿಂದ ಒಂದು ಬದಿಗೆ ವಾಲಿದೆ. ಶಿವನ ನಗರವಾದ ಕಾಶಿಯಲ್ಲಿ ಮಹಾದೇವನ ಅನುಗ್ರಹದಿಂದ ಎಲ್ಲವೂ ಆಡಳಿತದಲ್ಲಿದೆ. ಶ್ರಾವಣ ಮಾಸದಲ್ಲಿ ಶಿವನಗರಿಯ ಸೌಂದರ್ಯ ಅನನ್ಯವಾಗಿರುತ್ತದೆ. ವಿಶ್ವನಾಥನ ದೇವಾಲಯ ಸೇರಿದಂತೆ ನಗರದ ಎಲ್ಲಾ ಶಿವ ದೇವಾಲಯಗಳಲ್ಲಿ ಪೂಜೆಯ ವೇಳೆ ಮಂತ್ರಘೋಷಗಳು ನಡೆಯುತ್ತಿದ್ದರೂ ಈ ಒಂದೇ ಒಂದು ದೇವಸ್ಥಾನದಲ್ಲಿ ಪೂಜೆಯ ಮಂತ್ರಘೋಷಗಳು ಕೇಳಿಸುವುದಿಲ್ಲ. ಏಕೆಂದರೆ ವರ್ಷದ ಬಹುಪಾಲು ಗಂಗೆಯಲ್ಲಿ ಮುಳುಗಿರುತ್ತದೆ. ದೇವಾಲಯವು ಜಲಾವೃತವಾಗಿರುವ ದಿನಗಳಲ್ಲಿ 40 ಅಡಿಗಳಿಗಿಂತ ಹೆಚ್ಚು ಎತ್ತರವಾಗಿರುವ ಈ ದೇವಾಲಯದ ಶಿಖರವನ್ನು ಪ್ರವಾಹದ ನೀರು ತಲುಪುತ್ತದೆ. ಪ್ರವಾಹ ಕಡಿಮೆಯಾದ ನಂತರ ದೇವಾಲಯದ ಒಳಗೆ ಹೂಳು ಸಂಗ್ರಹವಾಗುತ್ತದೆ. ತಜ್ಞರ ಪ್ರಕಾರ ರತ್ನೇಶ್ವರ ಮಹಾದೇವ ಆಲಯವನ್ನು ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಸೇವಕಿ ರತ್ನಾಬಾಯಿ ಸ್ಥಾಪಿಸಿದರು. ಇದು ದುರ್ಬಲವಾದ ತಳಹದಿಯನ್ನು ಹೊಂದಿರುವುದರಿಂದ ಈ ದೇವಾಲಯವು ಕಾಲಾನಂತರದಲ್ಲಿ ಒಂದು ಕಡೆಗೆ ವಾಲಿದೆ. ಗರ್ಭಗುಡಿಯಲ್ಲಿ ಒಂದಲ್ಲ ಎರಡಲ್ಲ ಹಲವು ಶಿವಲಿಂಗಗಳನ್ನು ಸ್ಥಾಪಿಸಲಾಗಿದೆ. ಇದನ್ನು ಶಿವನ ಮಿನಿ ದರ್ಬಾರ್ ಎಂದು ಕೂಡ ಕರೆಯಲಾಗುತ್ತದೆ. ಮತ್ತೊಂದು ಕಥೆಯ ಪ್ರಕಾರ ಅಹಲ್ಯಾಬಾಯಿಯವರು ದೇವಾಲಯವನ್ನು ನಿರ್ಮಿಸುವುದನ್ನು ನೋಡಿ ಸಂತೋಷಪಟ್ಟರು. ಆದರೆ ಅವರು ಈ ದೇವಾಲಯಕ್ಕೆ ತನ್ನ ಹೆಸರನ್ನು ಇಡಬೇಡಿ ಎಂದು ರತ್ನಾಬಾಯಿಗೆ ಹೇಳಿದ್ದರು. ಆದರೆ ರತ್ನಾಬಾಯಿಯವರು ಅಹಲ್ಯಾಯವರ ಮಾತನ್ನು ಕೇಳಲಿಲ್ಲ. ದೇವಸ್ಥಾನಕ್ಕೆ ರತ್ನೇಶ್ವರ ಮಹಾದೇವ್ ಎಂದು ಹೆಸರಿಟ್ಟರು. ಇದು ಅಹಲ್ಯಾಬಾಯಿಯವರನ್ನು ಕೆರಳಿಸಿತು. ಈ ದೇವಾಲಯವು ಕೆಲವು ದರ್ಶನಗಳಿಗೆ ಸಾಕ್ಷಿಯಾಗಲಿ ಎಂದು ಶಾಪ ಕೊಟ್ಟಳು. ರಾಣಿಯ ಶಾಪದಿಂದಾಗಿ ಈ ದೇವಾಲಯವು ವಕ್ರವಾಯಿತು ಎಂದು ಹೇಳಲಾಗುತ್ತದೆ. ಇವೆಲ್ಲವೂ ದೇವಾಲಯಕ್ಕೆ ಸಂಬಂಧಪಟ್ಟ ಕೆಲವು ಕಥೆಗಳು. ಆದರೆ ಸತ್ಯ ಏನೇ ಇರಲಿ, ದೇವಾಲಯವು ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕವಾಗಿ ಅದ್ಭುತವಾಗಿದೆ. ಜನರನ್ನು ವಿಸ್ಮಯಗೊಳಿಸುತ್ತಲೇ ಇದೆ. ಧನ್ಯವಾದ ಶೃಂಗಪ್ರಿಯ.